ವೀಕ್ಷಕರೇ, ಮತ್ತೆ ಶರಣರು ಕಂಡ ಶಿವ ಕಾರ್ಯಕ್ರಮದ ಚರ್ಚೆಯನ್ನು ಮತ್ತೆ ಮುಂದುವರ್ಸೋಣ. ಸರ್, ಆಗಲೇ ಮಾತಾಡ್ತಾ ನಾವು ಶಿವರಾತ್ರಿ ಆಚರಣೆಗೆ ಸಂಬಂಧಪಟ್ಟಂತೆ ಮತ್ತು ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂಥ ಪಾರ್ವತಿ ಪತಿಯಾಗಿರ್ತಕ್ಕಂಥ ಶಿವನಲ್ಲ ಅಂತ ಹೇಳೋಕ್ಕೆ ಕಾರಣಗಳನ್ನು ನೀವು ಸಾಕಷ್ಟು ಕೊಟ್ರಿ. ಈಗ ಈಶಾ ಫೌಂಡೇಶನ್ದು ಒಂದು ವಿಚಾರ ಬರ್ತಾ ಇದೆ ಇಲ್ಲಿ. ಈಶಾ ಫೌಂಡೇಶನಲ್ಲಿರ್ತಕ್ಕಂಥ ಜಗ್ಗಿ ವಾಸುದೇವರು ಪಾರ್ವತಿ ದೇವಿನ ಅಥವಾ ಪಾರ್ವತಿಯ ಪತಿಯೇ ಶಿವ ಅಂತ ಕರೆದಿ ಅದನ್ನೇ ಪ್ರಚಾರ ಮಾಡ್ತಾ ಇದ್ದಾರೆ. ಹೌದು. ಸೊ ಹಾಗಂದರೆ ಈಗ ಏನು ಈಶಾ ಫೌಂಡೇಶನ್ ಹೇಳ್ತಕ್ಕಂಥ ಪಾರ್ವತಿ ಪತಿಯೇ ಶಿವ ಅನ್ನೋದನ್ನು ನೀವು ಒಪ್ಕೊಳ್ತೀರಾ? ಇದು ಒಪ್ಪಕ್ಕೆ ಸಾಧ್ಯ ಇಲ್ಲ. ಕೆಲವರು ಈ ಹೆಸರುವಾಸಿಗೆ ಹಿಂದೆ ಬಿದ್ದಂಥವ್ರು, ಆಮೇಲೆ ಹೆಚ್ಚು ನಾನು ಹೆಸರು ಮಾಡ್ಕೊಂಡು ಕೀರ್ತಿ ಸಂಪಾದನೆ ಮಾಡಬೇಕು ಅಂತ ಕೀರ್ತಿ ಹಿಂದೆ ಬಿದ್ದಂಥವ್ರು, ಪ್ರಚಾರಕ್ಕೆ ಹಿಂದೆ ಬಿದ್ದಂಥವ್ರು, ಈ ಜನಗಳು ಏನನ್ನು ನಂಬ್ಕೊಂಡಿದ್ದಾರೋ ಎನ್ಕ್ಯಾಶ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಆದರೆ ಅದು ತಪ್ಪು, ನೀವು ಮಾಡ್ತಾ ಇರೋದು ತಪ್ಪು. ವ್ಯಕ್ತಿ ಶಿವ ಅಲ್ಲ, ಶಿವ ಅಂದರೆ ನಿರಾಕಾರ ಅನ್ನುವಂತಹದ್ದನ್ನು ಹೇಳಿ ಜನಗಳಿಗೆ ಮಂದಟ್ಟು ಮಾಡೋಕ್ಕೆ ಭಾಳ ಕಷ್ಟ. ಅವರಂತೆಯೇ ಹೋಗಿಬಿಟ್ರೆ ಭಾಳ ಸುಲಭ. ಈಗ ನಮ್ಮ ಶರಣರು ಏನು ಮಾಡಿದ್ರು, ಜನಗಳು ಏನು ಬೇಕು ಅದನ್ನು ಅವ್ರು ಕೊಡಲಿಲ್ಲ, ಅವ್ರು ಕೇಳಿದ್ದನ್ನೆಲ್ಲ ಕೊಡಲಿಲ್ಲ. ಶರಣರು ನಿರ್ದಿಷ್ಟವಾಗಿ ಜನಗಳಿಗೆ ಏನು ಬೇಕೋ ಅದನ್ನು ಕೊಟ್ಟರು, ಏನು ಕೊಡಬೇಕು ಅದನ್ನು ಕೊಟ್ಟರು ನಮ್ಮ ಶರಣರು. ನೋಡಿ, ನಮ್ಮ ಶರಣರಿಗೂ ಇವ್ರಿಗೂ ವ್ಯತ್ಯಾಸ ಎಷ್ಟೇ. ಜನಗಳ ಪರವಾಗಿ ಜನಗಳ ತಿಳುವಳಿಕೆಯಂತೆ ಜನಗಳಿಗೆ ಒಳ್ಳೆಯವರಾಗಿ ಹೋಗುವಂಥದ್ದು ಒಂದು ವಿಧಾನ. ಜನಗಳಿಗೆ ಬೈದು ಬುದ್ಧಿ ಹೇಳಿ ಇದಲ್ಲಪ್ಪ, ಇದು ಸಿಸ್ಟಮ್ ಅಲ್ಲ, ಹಿಂಗಿರಬೇಕು ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಒಂದು ದಾರಿ, ಅದೊಂದು ಜ್ಞಾನದ ದಾರಿ. ಆ ದಾರಿ ಕಷ್ಟ. ಸತ್ಯದ ದಾರಿ ಯಾವಾಗಲೂ ಕಷ್ಟ. ಅಸತ್ಯದ ದಾರಿ ಬಹಳ ಸುಲಭ. ಅಸತ್ಯದ ಮಾರ್ಗದಿಂದ, ಮೌಢ್ಯದ ಮಾರ್ಗದಿಂದ, ಅಥವಾ ಜನಗಳು ಏನು ತಿಳ್ಕೊಂಡಿರ್ತಾರೋ ತಪ್ಪು ಕಲ್ಪನೆಗಳು, ಅದರ ಪ್ರಕಾರ ಹೋದರೆ ನಮಗೆ ಕೀರ್ತಿ, ಹೆಸರು ಎಲ್ಲ ಬಂದ್ಬಿಡ್ತದೆ. ಆದರೆ ಅದನ್ನು ಬೈದು ಬುದ್ಧಿ ಹೇಳುವಂಥದ್ದು ವಿಚಾರವಾದ ಇದೆಯಲ್ಲ, ವಿಚಾರವಾದಕ್ಕೆ ಇವರು ಪಲಾಯನವಾದ ಮಾಡ್ತಾರೆ. ಇವರು ವಿಚಾರವಾದಕ್ಕೆ ಹೋಗಲ್ಲ, ವಿಚಾರವಾದದಿಂದ ಪಲಾಯನವಾದ ಮಾಡಿಕೊಂಡು ಜನಗಳು ಏನು ತಿಳ್ಕೊಂಡಿರ್ತಾರೋ ಅದನ್ನೇ ವೈಭವೀಕರಣಗೊಳಿಸಿ ಇವರೊಂದಷ್ಟು ಬೇಳೆ ಬೇಯಿಸ್ಕೊಂಡು ಬಿಡೋದು. ಆ ರೀತಿ ಇವತ್ತು ಅಲ್ಲಿ ನಡೀತಾ ಐತೆ. ಅವರು ತಮಿಳ್ನಾಡಲ್ಲೂ ಒಂದು ಈಶಾ ಫೌಂಡೇಶನ್ದು ಒಂದು ದೊಡ್ಡ ಯೋಗಿ ಶಿವ ಅಂತ ಹೇಳ್ಬಿಟ್ಟು ಒಂದು ದೊಡ್ಡದೊಂದು ಪ್ರತಿಮೆ ಮಾಡಿದ್ದಾರೆ. ಈಗ ಬೆಂಗಳೂರಿನಲ್ಲೂ ಕೂಡ ಕಾಲಿಟ್ಟಿದ್ದಾರೆ. ಇಲ್ಲೇ ಬೆಂಗಳೂರು ಹತ್ತಿರದಲ್ಲೆಲ್ಲ ಒಂದು ಕಡೆ ಕಾಲಿಟ್ಟಿದ್ದಾರೆ ಅಂತ ನಮಗೆ ಗೊತ್ತಾಯಿತು. ಅಲ್ಲೂ ಕೂಡ ಆ ಥರ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಹೆಸರಿಗೋಸ್ಕರ, ಕೀರ್ತಿಗೋಸ್ಕರ, ಅಥವಾ ಜೀವನದ ಉಪಜೀವನಕ್ಕೋಸ್ಕರ ಮಾಡ್ತಾ ಇರೋದೇ ಹೊರತು ಇವ್ಯಾವ ಸಾರ್ಥಕವಾದಂಥದ್ದು ಅಲ್ಲ. ಇದು ಜನಗಳಿಗೆ ತಪ್ಪು ಮಾರ್ಗಕ್ಕೆ ಕರ್ಕೊಂಡು ಹೋಗುವಂಥದ್ದು. ಮನುಷ್ಯನೇ ಹುಟ್ಟಿ ಸತ್ತಂತಹ ಮನುಷ್ಯನೇ ದೇವರು ಅನ್ನುವಂಥದ್ದನ್ನು ಜನಗಳಿಗೆ ತಪ್ಪು ದಾರಿ ಮುಖಾಂತರ ತೋರಿಸ್ತಾ ಇರ್ತಕ್ಕಂಥದ್ದು. ಇವರಿಗೆ ನಿಜವಾದಂತಹ ಅರಿವಿದ್ದರೆ, ಇವರಿಗೆ ನಿಜವಾದಂಥ ಶಿವಜ್ಞಾನ ಇದ್ದರೆ, ಆ ನಿರಾಕಾರ ಶಿವನ ತತ್ವವನ್ನು ಜಗತ್ತಿಗೆ, ಜನಗಳಿಗೆ, ಸಾಮಾನ್ಯರಿಗೆ ಮುಟ್ಟಿಸುವಂತೆ ನಮ್ಮ ಶರಣರು ಏನು ಮಾಡಿದ್ರು ಹಂಗೆ ಮಾಡಲಿ ಅಲ್ವರಾ. ಅದನ್ನು ಬಿಟ್ಟು ಜನಗಳಿಗೆ ವೈಭವೀಕರಣಗೊಳಿಸಿ ಅದ್ಯಾವುದೋ ಒಂದು ಮೂರ್ತಿಯನ್ನು ದೊಡ್ಡದಾಗ ಅದೆಷ್ಟೋ ಅಡಿ ಇದೆಯಂತೆ ಮೂರ್ತಿ, ಆ ಮೂರ್ತಿಯನ್ನು ಜನಗಳಿಗೆ ಆಕರ್ಷಣೆ ಮಾಡಿ ಅಲ್ಲಿ ಜನ ಬರೋಂಗೆ ಮಾಡಿ ಅಲ್ಲೆಲ್ಲೋ ಟಿಕೆಟ್ಗಳೆಲ್ಲ ಇಟ್ಟು ಅಲ್ಲೇ ಲಕ್ಷಾಂತರ ರೂಪಾಯಿ ಎಲ್ಲ ವ್ಯವಹಾರಗಳನ್ನ ಮಾಡಿಕೊಂಡು, ಇದು ಯಾವ ಪುರುಷಾರ್ಥಕ್ಕೆ? ಇದು ತಪ್ಪು ಮಾರ್ಗ. ಈಗಲೇ ಜನಗಳು ಪೂರ್ತಿ ವಾಮಾಚಾರಕ್ಕೆ ಇಳಿದುಬಿಟ್ಟಿದ್ದಾರೆ, ಪೂರ್ತಿ ಜ್ಯೋತಿಷ್ಯಕ್ಕೆ ಇಳಿದುಬಿಟ್ಟಿದ್ದಾರೆ, ಮೂಢನಂಬಿಕೆಗೆ ಇಳಿದುಬಿಟ್ಟಿದ್ದಾರೆ, ಮೂರ್ತಿ ಪೂಜೆಗೆ ಇಳಿದುಬಿಟ್ಟಿದ್ದಾರೆ, ವ್ಯಕ್ತಿ ಪೂಜೆಗೆ ಇಳಿದುಬಿಟ್ಟಿದ್ದಾರೆ. ನಾವು ಅವಾಗಲೇ ಹೇಳ್ದಂಗೆ ವ್ಯಕ್ತಿನೇ ಪೂಜೆ ಮಾಡ್ತಾವನೆ, ಮನುಷ್ಯನೇ ಪೂಜೆ ಮಾಡ್ತಾವನೆ, ಮನುಷ್ಯನಿಗೆ ಪೂಜಾರಿಯಾಗಿದ್ದಾನೆ. ಇಂಥ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ದಾಡಿಗಳು ಬಿಟ್ಟುಕೊಂಡು ನಾವು ಧರ್ಮ ಪ್ರಚಾರಕರು ಅಂತ ಹೇಳ್ಕೊಂಡು ಈ ಥರದ್ದೆಲ್ಲ ಮಾಡೋದಾದರೆ ಏನಾಗುತ್ತೆ ಅಂತಂದರೆ ಅದೆಲ್ಲವೂ ಕೂಡ ಜನಗಳಿಗೆ ತಪ್ಪು ಸಂದೇಶ ಹೋಗುತ್ತೆ. ಅವರು ಇಲ್ಲಿ ಜನಗಳನ್ನು ಯಾಮಾರಿಸ್ಬೋದು ಅಷ್ಟೇ, ಭೂಲೋಕದ ಜನಗಳನ್ನು ಯಾಮಾರಿಸ್ಬೋದು, ಆದರೆ ಪರಮಾತ್ಮನ ಯಾಮಾರಿಸೋಕ್ಕಾಗಲ್ಲ. ಅಲ್ಲಿ ಇವರೆಲ್ಲ ಜೀರೋಗಳಾಗಿರ್ತಾರೆ, ಇಲ್ಲಿ ಹೀರೋಗಳಾಗಿರ್ಬೋದು. ಈ ಜನಗಳ ಲೌಕಿಕ ಜಗತ್ತಿನ ಜನಗಳಲ್ಲಿ ಇವರು ಹೀರೋ ಥರ ಮೆರೆದ್ರೂ ಕೂಡ ಅಲ್ಲಿ ಪರಮಾತ್ಮಂದು ಇನ್ನೊಂದು ಇದೆಯಲ್ಲ, ಆ ಪರಲೋಕ ಇದೆಯಲ್ಲ, ಅಲ್ಲಿ ಇವರೆಲ್ಲ ಜೀರೋಗಳಾಗಿರ್ತಾರೆ ಅನ್ನೋದು ನನ್ನ ಸಣ್ಣ ಒಂದು ಜ್ಞಾನದ ವಿಚಾರ ಅಷ್ಟೇ, ಸತ್ಯದ ಮಾತು. ಯಾಕಂತಂದರೆ ನೋಡಿ, 12ನೇ ಶತಮಾನದಲ್ಲಿ ಏನು ಸತ್ಯದ ಮಾರ್ಗವನ್ನು ಜಗತ್ತಿಗೆ ತೋರಿಸಿರ್ತಕ್ಕಂಥ ಶಿವಶರಣರಿದ್ದಾರೆ, ಅವರು ಇವತ್ತಿನವರೆಗೂ ಕೂಡ ನಾವು ಅವರನ್ನು ನೆನೆಸ್ತಾ ಇದ್ದೀವಿ. ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಡೆಯತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹೌದು, ಅದು ಸತ್ಯದ ಮಾರ್ಗ. ಮಾರ್ಗ. ಆದರೆ ಇದು ಅಸತ್ಯದ ಮಾರ್ಗ ಇರ್ಬೋದು,
ಆದರೆ ತಾತ್ಕಾಲಿಕವಾಗಿ ಇದು ಪ್ರಚಾರಕ್ಕೆ ಬಂದಿರಬಹುದು ಅಥವಾ ಯಶಸ್ವಿ ಗಳಿಸಿರ್ಬೋದು. ಹೌದು. ಆದರೆ ಇದು ನಮ್ಮ ಶಿವಶರಣರು ಹೇಳಿರ್ತಕ್ಕಂಥ ಸತ್ಯದ ಮಾರ್ಗದೃಷ್ಟಿಗೆ ಸ್ಪರ್ಧೆ ಮಾಡೋದ್ರಲ್ಲಿ ಕೆಲವೇ ದಿನದಲ್ಲಿ ಮಗುಚ್ಕೊಳ್ಳುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲ, ಮಗುಚ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ಜನಗಳು ಅದನ್ನೇ ಬೇಡ್ತಾರೆ, ಅದನ್ನೇ ಒಪ್ಕೋತಾರೆ. ಹಾಗಾದ್ರೆ ಬದಲಾವಣೆ ನೋಡಿ ಸರ್, ಸತ್ಯದ ಮಾರ್ಗ ಕಠಿಣ. ನೀವು ಯಾರೊಬ್ಬರನ್ನ ಸತ್ಯದ ಮಾರ್ಗಕ್ಕೆ ತೊಗೊಂಡು ಬರೋದು ಇದೆಯಲ್ಲ, ಬಹಳ ಕಠಿಣವಾದಂಥ ಕೆಲಸ. ಅದೇ ಅವನಿಗೆ ಮೂಢನಂಬಿಕೆಗಳಲ್ಲಿ ಒಂದಷ್ಟು ಕಥೆಗಳು ಕಟ್ಟಿಬಿಟ್ಟು ನೀವು ಸುಳ್ಳು ಹೇಳಿದ್ರೂ ಕೂಡ ಅವನು ಹೂ ಅಂತ ಒಪ್ಕೊಂಡ್ಬಿಡ್ತಾನೆ. ಯಾಕೆ ಅಂತಂದರೆ ಮನುಷ್ಯನ ಈ ಬುದ್ಧಿಯ ಮಟ್ಟ ಇದೆಯಲ್ಲ, ಇವನ ಹರಿವು ಇದೆಯಲ್ಲ ಕಡಿಮೆ ಆಗ್ತಾ ಐತೆ. ಇವನ ಕ್ವಾಲಿಟೀಸು, ವುಮೆನ್ ಕ್ವಾಲಿಟೀಸು ಕಡಿಮೆ ಆಗ್ತಾ ಇರೋದ್ರಿಂದ ಅಂಥದ್ದನ್ನೇ ನಂಬ್ತಾರೆ. ಅಂಥದ್ದನ್ನು ಇಲ್ಲ ಅಂದಿದ್ರೆ ಈ ನಮ್ಮ ರಾಜ್ಯ ಬಸವನ ರಾಜ್ಯ ಆಗಬೇಕಾಯಿತು. ಹೆಂಗೆ ಇವತ್ತು ಪಂಜಾಬು ಈಗ ಇವ್ರದ್ದು ಸಿಖ್ರ ರಾಜ್ಯ ಆಗಿದೆಯಲ್ಲ, ಹಾಗೆ ಈ ಕರ್ನಾಟಕ ಬಸವನ ಕರ್ನಾಟಕ ಆಗಬೇಕಾಯಿತು, ಬಸವನ ರಾಜ್ಯ ಆಗಬೇಕಾಯ್ತು, ಶರಣರ ರಾಜ್ಯ ಆಗಬೇಕಾಯಿತು. ಎಲ್ಲರೂ ಶರಣರ ತತ್ವಗಳನ್ನು, ಅವರ ಸಂಸ್ಕಾರಗಳನ್ನು ಒಪ್ಕೊಂಡಿದ್ರೆ, ಅಳವಡಿಸ್ಕೊಂಡಿದ್ರೆ. ಅವರು ಒಪ್ಕೊಳ್ಳಿಲ್ಲ, ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕೆ ಅಂದರೆ ಇಂಥ ದೊಡ್ಡವರೆಲ್ಲ ದಾಡಿ ಬಿಟ್ಕೊಂಡಿರೋರು, ಏನೋ ದೊಡ್ಡ ಮಹರ್ಷಿಗಳ ಥರ ಕಾಣೋರೆಲ್ಲರೂ ಈ ಥರ ತಪ್ಪು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಜನಸಾಮಾನ್ಯರಿಗೆ ಇದೇ ಸರಿ ಅನಿಸ್ಬಿಡ್ತದೆ. ಹೀಗಾಗಿ ಎಲ್ಲರೂ ಅಡ್ಡದಾರಿ ಹಿಡಿತಾ ಇದ್ದಾರೆ. ಸತ್ಯದ ಮಾರ್ಗವನ್ನು ಜಗ್ಗಿ ವಾಸುದೇವ್ ಮಾಡ್ತಾ ಇರ್ತಕ್ಕಂಥ ಪ್ರತಿಮೆ ಇದೆಯಲ್ಲ, ಆ ಪ್ರತಿಮೆಗೂ ಈ ನಮ್ಮ ಇವತ್ತಿನ ಒಂದು ಚರ್ಚೆಯಲ್ಲಿ ಬಂದಿರತಕ್ಕಂಥ ಶಿವನಿಗೂ, ಅಥವಾ ಆ ಪೌರಾಣಿಕ ಶಿವನೇ ನಿಜವಾದ ಶಿವ ಅಂತ ನಾವು ಯೋಗಿ ಶಿವ, ಅವನು ಪೌರಾಣಿಕ ಶಿವ, ಯೋಗಿ ಶಿವ, ಆದರೆ ಪರಶಿವನ ಸ್ಥಾನಕ್ಕೆ ಅವನನ್ನು ಸೂಚನೆ ಮಾಡ್ತಾ ಇರೋದು ಶಂಕರ, ಹೌದು, ಈಶ್ವರ ಅಂತ ಹೇಳಿದ್ರಲ್ಲ, ಆ ಒಂದು ಹೌದು. ಇವತ್ತು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಲಕ್ಷಾಂತರ ಜನಕ್ಕೆ ದೇವರ ನಿರಾಕಾರ ಶಿವ, ಆ ನಿರಾಕಾರ ಶಿವನಿಗೆ ಇವರು ಪ್ರತಿರೂಪವಾಗಿ ಒಬ್ಬ ವ್ಯಕ್ತಿ ಶಿವನನ್ನು ಅಥವಾ ವ್ಯಕ್ತಿಯನ್ನು ತೊಗೊಂಡೋಗಿ ಇಡ್ತಾ ಇರ್ತಕ್ಕಂಥದ್ದು ಮಹಾ ಪಾಪದ ಕೆಲಸ. ಇದು ನಮ್ಮ ಶಿವರಾತ್ರಿಗೆ ಅದು ಅಲ್ಲವೇ ಅಲ್ಲ. ಅದು ಶಿವರಾತ್ರಿ ದಿನ ಆ ರೀತಿ ಒಬ್ಬ ವ್ಯಕ್ತಿಯ ಶಂಕರನನ್ನು ಶಿವ ಅಂತ ಹೇಳಿ ಜನಗಳಿಗೆ ತಪ್ಪು ಮಾಹಿತಿ ಕೊಡೋದಿದೆಯಲ್ಲ, ಇದು ಘನಘೋರ ಅಪರಾಧ ಕೂಡ. ಇದು ನಾವು ಒಪ್ಪೋದೇ ಇಲ್ಲ. ಒಳ್ಳೆಯ ವಿಚಾರ ಸರ್. ಹಾಗಂದ್ರೆ ನೀವಾಗ ವ್ಯಕ್ತಿ ಪೂಜೆ ಮಾಡ್ದಂಗೆ ಆಗ್ತಾ ಇದೆ. ಇದು ಹೌದು, ಈಶ್ವರನ ಶಂಕರನನ್ನ ವ್ಯಕ್ತಿ ಪೂಜೆ ಮಾಡ್ದಂಗೆ ಆಗ್ತಾ ಇದೆ ಅಂತ ಹೇಳ್ತೀವಿ. ಹೌದು. ಆದರೆ ನನ್ನ ಪ್ರಶ್ನೆ ಏನಪ್ಪ ಅಂದರೆ, ಈಗ ಸಾಕಷ್ಟು ದೇವಾಲಯಗಳಿಗೆ ನಾವು ಮಹಾಶಿವರಾತ್ರಿ ದಿನ ಅಂತಾನೆ ಅಲ್ಲ, ಬೇರೆ ದಿನಗಳಲ್ಲೂ ಕೂಡ ನಾವು ದೇವಾಲಯಗಳಿಗೆ ನಮ್ಮ ಜನರನ್ನು ಭೇಟಿ ಮಾಡ್ತಾ ಇರ್ತಾರೆ. ಹೌದು. ಅಲ್ಲಿ ನಾವು ಒಂದು ಕಂಡು ಬರ್ತಕ್ಕಂಥ ಒಂದು ದೃಶ್ಯ ಅಂದರೆ, ಉದಾಹರಣೆಗೆ ಲಿಂಗ ಇರ್ತಕ್ಕಂಥ ಜಾಗದಲ್ಲಿ ಹೇಳ್ತಾರೆ, ದೇವಸ್ಥಾನದಲ್ಲಿ ಇವತ್ತು ಲಿಂಗಕ್ಕೆ ಒಂದು ಮುಖವಾಡವನ್ನು ಹಾಕ್ತಾ ಇದ್ದಾರೆ. ಯಾವ ರೀತಿ ಮುಖವಾಡವನ್ನು? ಮನುಷ್ಯನ ಆಕೃತಿ ಕೊಟ್ಬಿಟ್ಟು ಅದಕ್ಕೆ ಮೀಸೆ, ಕಣ್ಣು ಎಲ್ಲವನ್ನು ಕೊಟ್ಬಿಟ್ಟು ಅದನ್ನ ಪೂಜೆ ಮಾಡ್ತಕ್ಕಂಥ ಪ್ರವೃತ್ತಿನ ನಾವು ನೋಡ್ತಾ ಇದೀವಿ. ಸೊ ಹಾಗಾದ್ರೆ ಇದು ಪರೋಕ್ಷವಾಗಿ ವ್ಯಕ್ತಿ ಪೂಜೆಗೆ ಅವಕಾಶ ಕೊಡ್ದಂಗೆ ಆಯ್ತಲ್ಲ. ಇದು ಬಹಳ ಅಪರಾಧ, ಇದು ದೊಡ್ಡ ಅಪರಾಧ. ಲಿಂಗಕ್ಕೆ ಮುಖವಾಡ ಹಾಕಲೇಬಾರ್ದು. ಯಾವಾಗ ಲಿಂಗಕ್ಕೆ ಮುಖವಾಡ ಹಾಕಿದ್ರೋ ಆವಾಗಲೇ ಶಿವತತ್ವ ಅಡ್ಡದಾರಿ ಹಿಡಿದಿದ್ದು, ಶಿವತತ್ವ ಅಂತರ್ಪತನ ಆಗಿದ್ದು ಪರೋಕ್ಷವಾಗಿ ವ್ಯಕ್ತಿ ಪೂಜೆಗೆ ಉತ್ತೇಜನ ಕೊಟ್ಟಂಗಾಯ್ತು. ನೋಡಿ, ಲಿಂಗವನ್ನ ಅದೇ ಯಾವ ರೀತಿ ಲಿಂಗ ಇದೆಯೋ ಅದೇ ರೀತಿ ಲಿಂಗ ದರ್ಶನ ಮಾಡಿದ್ರೆ ಅದರಿಂದ ನಿಜವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ. ಯಾಕಂದ್ರೆ ನಾವು ಹೋಗೋದು ಗುಡಿಗೆ ಲಿಂಗ ದರ್ಶನ ಮಾಡಲಿಕ್ಕೆ. ಆ ಲಿಂಗ ಯಾವುದು ಅಂತಂದರೆ ನಿರಾಕಾರ ಶಿವನ ಪ್ರತಿರೂಪನೇ ಹೊರತು ಈ ಪಾರ್ವತಿಯ ಪತಿಯ ಪ್ರತಿರೂಪ ಅಲ್ಲ ಅದು, ಅಥವಾ ಶಂಕರನ ಪ್ರತಿರೂಪ ಅಲ್ಲ, ಅಥವಾ ಅದು ಮಾನವನ ಪ್ರತಿರೂಪ ಅಲ್ಲ. ಅದು ನಿರಾಕಾರ ತತ್ವ, ಆ ಶಕ್ತಿ, ಅದು ಅದರ ವ್ಯಕ್ತಿ ಅಲ್ಲ ಅದು. ಆ ರೀತಿ ನಾವು ಗಮನ ಇಟ್ಕೊಂಡು ನಾವು ಅಲ್ಲಿ ಹೋಗ್ತೀವಿ. ಆದರೆ ಅಲ್ಲಿ ಶಿವನ ಬಗ್ಗೆ ಆಗಲಿ ಅಥವಾ ಪರಾತ್ಪರ ವಸ್ತು, ಆ ಪರಂಜ್ಯೋತಿ ಸ್ವರೂಪ ಆಗಿರ್ತಕ್ಕಂಥ ನಿರಾಕಾರ ಶಿವನ ಬಗ್ಗೆ ಆಗಲಿ ಕನಿಷ್ಠ ಜ್ಞಾನನೂ ಇಲ್ಲದೇ ಇರತಕ್ಕಂಥ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಏನು ಮಾಡಿರ್ತಾರೆ ಅಂತಂದರೆ, ಅಲ್ಲೊಂದು ಮುಖವಾಡ, ಶಂಕರನ ಒಂದು ಮುಖವಾಡ ಹಾಕಿರ್ತಾರೆ, ಅದಕ್ಕೊಂದು ನಾಗರ ಜಡೆ, ನಾಗರ ಒಂದು ಪ್ರತಿಮೆ ಇಟ್ಟಿರ್ತಾರೆ. ಹೀಗೆಲ್ಲ ಮಾಡಿ ಅದನ್ನು ಕುರೂಪ ಮಾಡಿಬಿಟ್ಟಿರ್ತಾರೆ. ಅದರ ಪಾವಿತ್ರ್ಯತೆಯನ್ನು, ಆ ಲಿಂಗದ ಪಾವಿತ್ರ್ಯತೆಯನ್ನೇ ಹಾಳು ಮಾಡಿರ್ತಾರೆ. ಅದಕ್ಕೆ ಅವರಿಗೆ ಸ್ವಲ್ಪ ಕೂಡ ಲಿಂಗ ಅಂದ್ರೇನು, ಶಿವ ಅಂದ್ರೇನು, ನಿರಾಕಾರ ಅಂತಂದ್ರೇನು ಏನೂ ಗೊತ್ತಿರಲ್ಲ ಅವರಿಗೆ ಹೊಟ್ಟೆಪಾಡು ನಡಿಬೇಕಷ್ಟೇ. ಅವರ ಜೀವನ ನಡಿಬೇಕು, ಅವರ ಉಪಜೀವನ ನಡಿಬೇಕು, ಅವರ ಹೊಟ್ಟೆಪಾಡು ನಡಿಬೇಕು. ಅಷ್ಟು ಬಿಟ್ಟರೆ ಅವರಿಗೆ ಆಧ್ಯಾತ್ಮಿಕವಾಗಿ ಏನೇನೂ ಗೊತ್ತಿರೋದಿಲ್ಲ. ಆಧ್ಯಾತ್ಮಿಕ ಶೂನ್ಯರಾಗಿರ್ತಾರೆ. ಅವರು ಒಂದು ಯಾಂತ್ರಿಕವಾಗಿ ಅಲ್ಲೊಬ್ಬ ಯಾರೋ ಒಂದು ಕೆಲಸ ಮಾಡೋ ಥರ ಮಾಡ್ತಾ ಇದ್ದಾರೆ ಹೊರತು ಅವರಿಗೆ ದೇವರ ಬಗ್ಗೆ ಭಕ್ತಿ ಆಗಲಿ, ಭಯ ಆಗಲಿ, ಜ್ಞಾನ ಆಗಲಿ ಯಾತರದ್ದು ಇರೋದಿಲ್ಲ. ಅವರು ಒಂದು ಕೇವಲ ಹೊಟ್ಟೆಪಾಡಿಗೆ ಬಂದು ಅಲ್ಲಿ ಕೆಲಸ ಮಾಡ್ತಾ ಇರೋ ಥರ ಇರ್ತಾರೆ ಹೊರತು ಅವ್ರಿಗೆ ಏನೇನೂ ಗೊತ್ತಿರೋದಿಲ್ಲ. ಹೀಗಾಗಿ ನಾವು ಆ ಲಿಂಗಕ್ಕೆ ಪಾರ್ವತಿ ಪತಿ
ಶಂಕರನ ಮುಖವಾಡವನ್ನು ಹಾಕಿ ಆ ನಿರಾಕಾರ ಶಿವನನ್ನು ಮರೆಮಾಚಿ ಒಬ್ಬ ವ್ಯಕ್ತಿಯ ಸ್ವರೂಪವನ್ನು ಕೊಟ್ಟು ನಾವು ನೋಡ್ತಾ ಮಾಡುವಂಥದ್ದು ಇದೆಯಲ್ಲ, ಇದಕ್ಕೂ ಅಂತ ಕೆಟ್ಟ ಕೆಲಸ, ಇದಕ್ಕೂ ಅಂತ ಕೆಟ್ಟ ಕೆಲಸ ಮತ್ತೊಂದಿಲ್ಲ. ಆದ್ದರಿಂದ ನಾನು ನಮ್ಮ ವೀಕ್ಷಕರಿಗೆ ಅಥವಾ ಯಾರ ಶಿವಭಕ್ತರಿದ್ದಾರೆ, ಆ ನಿರಾಕಾರ ಶಿವನೇ ನಿಜವಾದಂಥ ಶಿವ, ಅವನ ಪ್ರತಿರೂಪವೇ ಲಿಂಗ ಅಂತ ಯಾರು ತಿಳ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ನಾನು ಹೇಳೋದು ಒಂದು ಮಾತು ಅಂತಂದರೆ, ನೀವು ಹೋಗ್ರಿ ದೇವಸ್ಥಾನಕ್ಕೆ ಹೋಗ್ರಿ, ಆದರೆ ಲಿಂಗವನ್ನು ನೋಡುವಾಗ ನೀವು ಪಾರ್ವತಿಪತಿ ಅಂತ ತಿಳ್ಕೊಬೇಡ್ರಿ, ಪಾರ್ವತಿಪತಿಯ ರೂಪ ಅಂತ ತಿಳ್ಕೊಬೇಡಿ, ನಿರಾಕಾರ ಶಿವನ ರೂಪ ಅಂತ ತಿಳ್ಕೊಳ್ಳಿ. ನಿರಾಕಾರ ಶಿವನ ಸಾಕಾರ ಕುರುಹು ಅದೊಂದು ಬ್ರಹ್ಮಾಂಡ, ಆ ಬ್ರಹ್ಮಾಂಡ ಸ್ವರೂಪ ಅಂತ ನೀವು ತಿಳ್ಕೊಂಡ್ರೆ ಸಾರ್ಥಕ ಆಗುತ್ತೆ. ಅವನು ಏನಾರ ಹಾಕ್ಕೊಂಡಿರಲಿ, ಮುಖವಾಡಾರ ಹಾಕ್ಕೊಂಡಿರಲಿ, ಏನಾರ ಹಾಕ್ಕೊಂಡಿರಲಿ, ಅದನ್ನು ಬಿಟ್ಬಿಡೋಣ. ಸಾಧ್ಯವಾದರೆ ಅವ್ನಿಗೆ ಹೇಳ್ಬಿಟ್ಟು ತೆಗ್ಸೋಣ, ಬೇಡಪ್ಪ ನಾವು ಲಿಂಗ ದರ್ಶನ ಮಾಡೋಕ್ಕೆ ಬಂದಿರೋದು, ನಾವು ಲಿಂಗ ಮಾತ್ರ ತೋರಿಸು, ಮುಖವಾಡ ಬೇಡ, ನಮಗೆ ಮುಖವಾಡ ತೆಗಿ ಅಂತ ಹೇಳೋಣ. ಒಂದು ವೇಳೆ ಅವನು ತೆಗಿಲಿಲ್ಲ ಅಂತಂತಂದರೆ ನಮ್ಮ ಒಂದು ಬುದ್ಧಿ ಏನಿದೆ, ನಮ್ಮ ತಿಳುವಳಿಕೆ ಏನಿದೆ, ನಮ್ಮ ಜ್ಞಾನ ಏನಿದೆ, ನಮ್ಮ ಅರಿವೇನಿದೆ, ಅದು ಒಂದು ನಿರಾಕಾರ ಪರಮಾತ್ಮನ ಶಿವನ ಸಾಕಾರ ಕುರುಹು ಅಂತ ತಿಳ್ಕೊಂಡು ನಮ್ಮ ಭಕ್ತಿ ಸಮರ್ಪಣೆ ಮಾಡಿ ಬಂದ್ಬಿಡ್ಬೇಕು, ಅಂದ್ಕೊಂಬಿಟ್ಟು ಬಂದ್ಬಿಡ್ಬೇಕೇ ಹೊರತು ಸೊ ಅವನ ಹತ್ರ ಜಗಳ ಮಾಡೋದ್ರಿಂದ ಏನು ಪ್ರಯೋಜನ ಇದೆ? ಈಗ ಆಡಳಿತ ಮಂಡಳಿ ಇರ್ತವೆ, ಅವ್ರಿಗೂ ಜ್ಞಾನ ಇರೋದಿಲ್ಲ, ಇವನಿಗೆ ಪೂಜೆ ಮಾಡೋವನಿಗೆ ಇವನಿಗೂ ಜ್ಞಾನ ಇರೋದಿಲ್ಲ. ಈಗ ಹೋದಂಥ ಭಕ್ತ ಏನು ಮಾಡೋಕ್ಕಾಗುತ್ತೆ? ತೆಗೆಸ್ಲಿಕ್ಕೆ ಆಗೋದಿಲ್ಲ. ಸೊ ಇದ್ದಂತೆ ಭಗವಂತನನ್ನು ನೆನೆದು, ಶಿವನನ್ನು ನೆನೆದು ಕೈ ಮುಗಿದ್ಬಿಟ್ಟು ಬಂದುಬಿಡೋದು ಒಳ್ಳೆಯದೇ ಹೊರತು, ಅಥವಾ ಸಾಧ್ಯವಾದ ತೆಗೆಸೋಣ, ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಅದಕ್ಕೋಸ್ಕರ ನಮ್ಮ ಬಸವಣ್ಣವ್ರು ಏನು ಮಾಡಿದ್ರು ಅಂತಂದರೆ, ನೀವು ದೇವಸ್ಥಾನಗಳಿಗೆ ಹೋಗೋದು, ಅವ್ರ ಹತ್ರ ಘರ್ಷಣೆಗಳು ಮಾಡ್ಕೊಳೋದು, ಅದನ್ನು ಮುಖವಾಡ ತೆಗಿಯಪ್ಪ ಅಂತ ಹೇಳೋದು, ಅವರು ತೆಗಿದೇ ಇರೋದು ಯಾಕೆ ಬೇಕು? ತಗೊಳ್ಳಿ, ನಾನೇ ಲಿಂಗ ಕೊಡ್ತೀನಿ, ನಿಮ್ಮ ಮನೆಯಲ್ಲೇ ಕೂತ್ಕೊಳ್ಳಿ, ನಿಮಗೆ ಯಾವ ಮಧ್ಯವರ್ತಿನೂ ಬೇಡ, ನಿಮಗೆ ಯಾವ ಅರ್ಚಕನೂ ಬೇಡ, ಮೀಡಿಯೇಟ್ರೇ ಇಲ್ಲ, ನಿಮಗೆ ಭಕ್ತ ಮತ್ತು ಭಗವಂತನ ಮಧ್ಯದಲ್ಲಿ ಯಾವ ಅಡ್ಡಿ ಆತಂಕಗಳಿಲ್ಲ. ಎದೆ ಮೇಲೆ ಕಟ್ಕೊಳ್ಳಿ, ಪೂಜೆ ಮಾಡುವಾಗ ಕೈನಲ್ಲಿ ಇಟ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟೊತ್ತು ಬೇಕೋ ಅಷ್ಟು ಕೂತ್ಕೊಳ್ಳಿ, ಆನಂದವಾಗಿ ಪೂಜೆ ಮಾಡ್ಕೊಳ್ಳಿ. ಅದು ಪತ್ರೆ ಜೋಡಿಸ್ರಿ, ನೀವು ಮತ್ತು ಆ ಆತ್ಮ ಪರಮಾತ್ಮ ಇಬ್ಬರೇ ಇರೋದು, ಭಕ್ತ ಭಗವಂತ ನೇರ ಸಂಪರ್ಕ. ಎಷ್ಟೊತ್ತು ಬೇಕೋ ಅಷ್ಟು ಪೂಜೆ ಮಾಡ್ಕೊಳ್ಳಿ. ನಿಮ್ಗೆ ಯಾರು ಕೇಳ್ತಾರೆ? ಇಲ್ಲೇ ಕೂತ್ಕೊಂಡು ಭಗವಂತನ ದರ್ಶನ, ಶಿವನ ದರ್ಶನ ಮಾಡೋದಕ್ಕೋಸ್ಕರ ಅವ್ರೇನು ಮಾಡೋದು, ನಮ್ಗೆ ಇಷ್ಟಲಿಂಗ ಕೊಟ್ಟರು. ಇವತ್ತು ನಾವು ಇಷ್ಟಲಿಂಗ ಕಟ್ಕೊಂಡಿರ್ತಕ್ಕಂಥವ್ರು ಗುಡಿಗಳಿಗೆ ಹೋಗೋವಂಥ ಭ್ರಮೆ ಇಲ್ಲ. ಗುಡಿಗಳಿಗೆ ಹೋಗೋದು, ಕಾಯ್ಕೊಂಡಿರೋದು, ಕ್ಯೂನಲ್ಲಿ ನಿಂತ್ಕೊಳ್ಳೋದು, ಅಲ್ಲೇನೋ ಒಂದು ಅರ್ಚನೆ ಚೀಟಿ ತೊಗೊಳ್ಳೋದು, ನಾವು ಹೋದಾಗ ಆ ದೇವ್ರಿಗೆ ನಮ್ಮ ಅಡ್ರೆಸ್ನ ಇವನು ನಮ್ಗೆ ಅಡ್ರೆಸ್ಸು ಏನು, ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿರೋನ್ಗೆ ಯಾರು ಏನು ಅಂತ ಗೊತ್ತಿಲ್ವಾ? ಇವ್ರ ಕಡೆಯಿಂದ ತಿಳ್ಕೊಬೇಕಾ? ಈ ಭೂಲೋಕದಲ್ಲಿ ಪರಮಾತ್ಮನ ಅನುಮತಿ ಇಲ್ಲದೆ ಒಂದು ಜೀವ ಜಂತುನೂ ಕೂಡ ಸೃಷ್ಟಿಯಾಗೋದಿಲ್ಲ, ಜೀವ ಜಂತುನೂ ಕೂಡ ಭೂಮಿ ಮೇಲೆ ಬರೋದಿಲ್ಲ. ಕಳಿಸ್ಬೇಕಾದ್ರೆ ಪ್ರತಿಯೊಬ್ಬರು ರೆಕಾರ್ಡ್ ಇಟ್ಕೊಂಡೆ ಭಗವಂತ ಭೂಮಿ ಮೇಲೆ ಕಳಿಸೋದು. ಅಂಥದ್ರಲ್ಲಿ ಇವರು ಹೋಗಿ ಆ ದೇವರಿಗೆ ಇವ್ರು ಪರಿಚಯ ಮಾಡಿಸೋದು, ಚೀಟಿ ತೊಗೊಂಡಿರೋರಿಗೆ ಇವರು ಪರಿಚಯ ಮಾಡಿಸಿ ಅರ್ಚನೆ ಮಾಡಿಸುವಂಥದ್ದು. ಸೊ ಇದು ಭಗವಂತನಿಗೆ ನಾವು ಪರಿಚಯ ಮಾಡಿಸುವಂಥದ್ದು. ಎಲ್ಲ ಗೊತ್ತಿರ್ತಕ್ಕಂಥ ಆ ವಿಶ್ವೇಶ್ವರ, ಅಂಥ ವಿಶ್ವೇಶ್ವರ, ವಿಶ್ವವನ್ನೇ ಬಲ್ಲಂತವನು, ವಿಶ್ವಶ್ರೇಷ್ಠ, ಈ ಜಗತ್ತಿನ ಭೂಲೋಕದ ಒಡೆಯ, ಒಂದು ಚರಾಚರ ಸೃಷ್ಟಿಯ ಮಾಲೀಕನಾಗಿರ್ತಕ್ಕಂಥ ಅವನಿಗೆ ಈ ಭೂಮಿ ಮೇಲೆ ಚರಾಚರ ಸೃಷ್ಟಿ ಅಣುವಿಂದ ಹಿಡ್ಕೊಂಡು ಅಲ್ಲಿಂದ ಹಿಡ್ಕೊಂಡು ಎಲ್ಲವನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥವನಿಗೆ ನಮ್ಮ ಪರಿಚಯ ಮಾಡೋದು ಇವರು. ಅಂದರೆ ಅವನಿಗೆ ಏನೂ ಅವನ ಜ್ಞಾನೇನೇ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಹೇಳಿ ಪರಿಚಯ ಮಾಡುವಂಥ. ಅದಕ್ಕೆ ಬಸವಣ್ಣವ್ರು ಏನು ಮಾಡಿದ್ರು, ನೀವು ಗುಡಿಗಳಿಗೆ ಹೋಗಬೇಡ್ರಿ, ಅಲ್ಲಿ ಹೋಗೋದು ಯಾಕೆ, ಅಲ್ಲಿ ನೀವು ಬೇಜಾರು ಮಾಡ್ಕೊಳ್ಳೋದು ಯಾಕೆ, ಏನೂ ಬೇಡ, ಕೈ ಮೇಲೆ ಇಟ್ಕೊಳ್ಳಿ, ಅಂಗೈ ಮೇಲೆ ಇಟ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಆನಂದ ಪಡ್ರಿ, ತೃಪ್ತಿ ಪಡ್ರಿ, ಶಿವಯೋಗ ಮಾಡಿರಿ, ಅಷ್ಟೇ ಮುಗ್ದೋಯ್ತು ಅಂತ ಹೇಳ್ತಾರೆ. ಕೆಲವರು ನಮ್ಮಲ್ಲಿ ಲಿಂಗ ಕಟ್ಕೊಳ್ದಲ್ಲಿ ಇರ್ತಕ್ಕಂಥವ್ರು ಗುಡಿಗೆ ಹೋದ್ರೂ ಕೂಡ ಗುಡಿನಲ್ಲಿ ಆ ಲಿಂಗವನ್ನು ನೋಡುವಾಗ ಆ ನಿರಾಕಾರ ಪರಮಾತ್ಮನ ಶಿವನ ಸಾಕಾರ ಕುರುಹು ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ರೆ ಸಮಸ್ಯೆ ಬಗೆಹರಿದೋಯ್ತು. ಈಗ ನಮ್ಮ ಶರಣರು ಕೂಡ ಆ ಸ್ಥಾವರ ಲಿಂಗಗಳು ಅಂದರೆ ಗುಡಿ ಲಿಂಗಗಳಿಗೆ ಹೋಗ್ತಾ ಇದ್ರು. ಅದಕ್ಕೋಸ್ಕರನೇ ಅವರ ವಚನಗಳಲ್ಲಿ ಎಲ್ಲರೂ ಕೂಡ ಗುಡಿ ಲಿಂಗಗಳ ಅಂಕಿತನಾಮವನ್ನೇ ಇಟ್ಕೊಂಡಿದ್ದಾರೆ. ಈಗ ಬಸವಣ್ಣವರಿಂದ ಮೊದಲುಗೊಂಡು ಬಸವಣ್ಣನವರು ಕೂಡಲ ಸಂಗಮದಲ್ಲಿರ್ತಕ್ಕಂಥ, ಅಂದರೆ ಅವತ್ತಿನ ಕಾಲಕ್ಕೆ ಅದು ಕಪ್ಪಡಿ ಸಂಗಮ ಆಗಿತ್ತು. ಆ ಕಪ್ಪಡಿ ಸಂಗಮದಲ್ಲಿರ್ತಕ್ಕಂಥ ಲಿಂಗ ಏನಿದೆಯಲ್ಲ, ಗುಡಿಯ ಲಿಂಗ, ಆ ಲಿಂಗದ ಕೂಡಲ ಸಂಗಮ ದೇವ ಅಂತ ನಾಮಾಂಕಿತವನ್ನು ಅವರೂ ಕೂಡ ಇಟ್ಕೊಂಡ್ರು. ಅದೇ ರೀತಿ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಒಬ್ಬರನ್ನ ಬಿಟ್ಟು, ಅಂಬಿಗರ ಚೌಡಯ್ಯನವರು ಒಬ್ಬರನ್ನ ಬಿಟ್ಟರೆ, ಅಂಬಿಗರ ಚೌಡಯ್ಯನವರು ಮಾತ್ರ ಅವರ ಅಂಕಿತದಲ್ಲಿ, ಅವ್ರ ವಚನಗಳ ಅಂಕಿತದಲ್ಲಿ ಅವರ ಹೆಸರೇ ಇಟ್ಕೊಂಡಿದ್ದಾರೆ, ಅಂಬಿಗರ ಚೌಡಯ್ಯ ಅಂತ. ಅವರನ್ನು ಬಿಟ್ಟರೆ ಅಲ್ಲಮ ಪ್ರಭುಗಳವರೆಗೂ ಎಲ್ಲರೂ ಕೂಡ
ಅವರವರ ವಚನಗಳ ಅಂಕಿತದಲ್ಲಿ ಅವರವರ ಊರಿನ ದೇವರು ಅಥವಾ ಅವರಿಗೆ ಇಷ್ಟವಾಗಿರ್ತಕ್ಕಂಥ ಲಿಂಗಗಳ ಹೆಸರನ್ನೇ ಇಟ್ಕೊಂಡಿದ್ದಾರೆ. ಅವರ ದೃಷ್ಟಿ, ಅವ್ರು ನೋಡೋ ದೃಷ್ಟಿ ಹೆಂಗಿತ್ತು ಅಂತಂದರೆ ನಿರಾಕಾರ ಶಿವ ಅಂತ ನೋಡ್ತಾ ಇದ್ರು. ಅದು ಜಗಲಿ ಮೇಲೆ ಇರಲಿ, ದೇವಸ್ಥಾನದಲ್ಲಿರಲಿ, ಎಲ್ಲರ ಇರಲಿ, ಲಿಂಗ ಕಂಡ ತಕ್ಷಣಕ್ಕೆ ಆ ನಿರಾಕಾರ ಪರಮಾತ್ಮನ ಪ್ರತಿರೂಪ, ಅವನದೊಂದು ಫೋಟೋ ಅಂತ ತಿಳ್ಕೊಳ್ತಾ ಇದ್ರು. ದೇವರು ಅಲ್ಲಿದ್ದಾನೆ, ಶಿವ ಕೈಲಾಸದಲ್ಲಿದ್ದಾನೆ, ನಾವಿಲ್ಲಿ ನೋಡ್ತಾ ಇರೋದು ಅವನ ಫೋಟೋ. ಈಗ ನಮ್ಮಪ್ಪ ಊರಲ್ಲಿದ್ದಾರೆ, ನಾನು ಜೋಬಲ್ಲಿ ನಮ್ಮ ಅಪ್ಪನೊಂದು ಫೋಟೋ ಇಟ್ಕೊಂಡಿದ್ದೀನಿ, ಫೋಟೋ ನೋಡ್ತೀನಿ, ಇದು ನಮ್ಮ ಅಪ್ಪನ ಫೋಟೋ. ಆದರೆ ನಮ್ಮ ಅಪ್ಪ ಎಲ್ಲಿದ್ದಾನೆ? ಊರಲ್ಲಿದ್ದಾರೆ, ಇಲ್ಲಿ ನಮ್ಮ ಅಪ್ಪನ ಫೋಟೋ ನೋಡ್ತೀನಿ. ಹಾಗೆ ಶಿವ ಅಲ್ಲಿದ್ದಾನೆ, ಶಿವಲೋಕದಲ್ಲಿದ್ದಾನೆ, ನಾವು ಅವನ ಫೋಟೋ ನೋಡ್ತಾ ಇದ್ದೀವಿ. ಇಲ್ಲಿ ಅವನ ನೆನಪಿಗೋಸ್ಕರ ಅವನ ಫೋಟೋ ನೋಡ್ತಾ ಇದ್ದೀವಿ. ಇಷ್ಟು ತಿಳ್ಕೊಂಬಿಟ್ರೆ ಸಾಕು. ಅವ್ರು ಅವರು ನಾಗರ ಎಡೆನರ ಇಟ್ಕೊಳ್ಳಿ, ಏನಾರ ಇಟ್ಕೊಳ್ಳಿ, ಮುಖವಾಡನ ಏನಾರ ಹಾಕ್ಕೊಳ್ಳಿ, ಅದು ನಾವು ಅದು ಗೋಜಿಗೆ ಹೋಗಬಾರ್ದು. ಲಿಂಗ ದರ್ಶನ ಮಾಡಬೇಕು. ಲಿಂಗ ದರ್ಶನ ಮಾಡಿ ಅವ್ನು ನಿರಾಕಾರ ಪರಮಾತ್ಮ ಶಿವ ಅಂತ ತಿಳ್ಕೊಂಡು ಬರ್ತಾ ಇರಬೇಕಷ್ಟೇ. ಸರ್, ಇಲ್ಲಿ ಲಿಂಗ ಪೂಜೆಗೆ ಸಂಬಂಧಪಟ್ಟಂತೆ ಇವಾಗ ನಾವು ದೇವಸ್ಥಾನದಲ್ಲಿ ಏನು ಸ್ಥಾವರ ಲಿಂಗ ಅಂತ ಹೇಳಿದ್ರಲ್ಲ, ಸ್ಥಾವರ ಲಿಂಗ ಇಷ್ಟಲಿಂಗದಲ್ಲಿ ಭಿನ್ನತೆಗಳು ನಾವು ಸಾಕಷ್ಟು ಗೊತ್ತಿದೆ. ಅದು ಭಿನ್ನತೆ ಅದೊಂದು ಕಡೆ ಬದಿಗಿಡ್ಲಿ. ಇವಾಗ ಸ್ಥಾವರ ಲಿಂಗಕ್ಕೆ ದೇವಸ್ಥಾನಗಳಲ್ಲಿ ಪಂಚಾಮೃತ ಅಭಿಷೇಕ ಅಂತ ಮಾಡ್ತಾರೆ. ನಿಮ್ಮ ಅಭಿಪ್ರಾಯದಲ್ಲಿ ಅದೆಲ್ಲವೂ ಕೂಡ ಅವಶ್ಯಕತೆ ಇದೆಯಾ? ನೋಡಿ, ಇವರು ವ್ಯಕ್ತಿ ಶಿವ ಅಂತ ತಿಳ್ಕೊಂಡಾಗ ಅವ್ರಿಗೆ ನಾಷ್ಟ, ಊಟ, ಪ್ರಸಾದ ಇಂಥದ್ದು ಸ್ನಾನ ಮಾಡಿಸೋದು, ಅಭಿಷೇಕ ಮಾಡೋದು ಮಾಡ್ತಾರೆ. ವ್ಯಕ್ತಿ ಶಿವ ಅಂತ ತಿಳ್ಕೊಂಡ್ರೆ, ಅದೇ ಒಂದು ಆ ನಿರಾಕಾರ ಪರಮಾತ್ಮ ಶಕ್ತಿ ಶಿವ ಅಂತ ತಿಳ್ಕೊಂಡಾಗ ಅದರ ಅವಶ್ಯಕತೆನೇ ಬರಲ್ಲ. ಪರಮಾತ್ಮನಿಗೆ ಸ್ನಾನ ಮಾಡ್ಸೋಕ್ಕೆ ದೇಹ ಇಲ್ಲ, ಅವನಿಗೆ ಪ್ರಸಾದ ಕೊಡೋಕ್ಕೆ ಹೊಟ್ಟೆ ಇಲ್ಲ, ಅವನ್ನ ಪೂಜೆ ಮಾಡಿ ಬೆಳಗೋದಕ್ಕೆ ಆಕಾರನೇ ಇಲ್ಲ. ಆತನಿಗೆ ನಾವ್ಯಾರು? ಈಗ ಹೂವು ತಗೊಂಡೋಗಿ ಕೊಡ್ತೀವಿ, ಹೂವು ನಾವು ಸೃಷ್ಟಿ ಮಾಡಿದ್ದ? ಹಣ್ಣು ತಗೊಂಡೋಗಿ ಕೊಡಕ್ ಹೋಗ್ತೀವಿ, ಹಣ್ಣು ನಾವು ಸೃಷ್ಟಿ ಮಾಡಿದ್ದ? ಈ ಭೂಲೋಕದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲವೂ ಅವಂದೇ. ಅವನಿಗೆ ಕೊಡೋದ್ರಲ್ಲಿ ವಿಶೇಷ ಏನಿದೆ? ಅವನಿಗೆ ಕೊಡೋದ್ರ ಜೊತೆಗೆ ಡಿಮ್ಯಾಂಡ್ಗಳನ್ನ ಇಡ್ತಿದೀವಿ ನಾವು. ಡಿಮ್ಯಾಂಡ್ ಇಡ್ತಾ ಇದ್ದೀವಿ. ಹೆಂಗಿದೆ ಅಂತಂತಂದ್ರೆ, ಒಂದು ಒಳ್ಳೆ ಮಾವಿನ ಮರ, ಮಾವಿನ ಆ ಮರದ ತುಂಬ ಹಣ್ಣುಗಳು ಬಿಟ್ಟಿದೆ. ಅದು ಪರಮಾತ್ಮನ ಸೃಷ್ಟಿ. ನನ್ನ ಮಕ್ಕಳು ತಿನ್ಲಿ, ಭೂಲೋಕದಲ್ಲಿರ್ತಕ್ಕಂಥ ನನ್ನ ಮಕ್ಕಳು ತಿನ್ಲಿ ಅಂತೇಳಿ ಮಾವಿನ ಮರವನ್ನು ಸೃಷ್ಟಿ ಮಾಡಿ ಹಣ್ಣುಗಳನ್ನು ಕೊಡ್ತಾನೆ ಆ ನಿರಾಕಾರ ಪರಮಾತ್ಮ ಶಿವ. ನಾವೇನು ಮಾಡ್ತೀವಿ? ಹಣ್ಣುಗಳನ್ನ ತೊಗೊಂಡು ಬಂದು ಆ ಶಿವನನ್ನು ಸ್ಮರಣೆ ಮಾಡಿ ನಾವು ಅವನ ಸ್ಮರಣೆ, ಅಪ್ಪ ಎಂಥ ಹಣ್ಣಿಟ್ಟಿದೆಯಪ್ಪ, ಎಷ್ಟು ರುಚಿ ಇದೆಯಪ್ಪ ಅಂತೇಳಿ ಅವನನ್ನು ನೆನೆಸ್ಕೊಂಡು ತಿಂದರೆ ನಮಗೊಂದು ಆನಂದ, ಅವನು ಖುಷಿ ಬೀಳ್ತಾನೆ, ನನ್ನ ಮಕ್ಕಳು ನನ್ನ ನೆನೆಸಿ ತಿಂತಾವ್ರೆ ಅಂತ. ನಾವೇನು ಮಾಡ್ತೀವಿ ಅಂತಂದರೆ, ಆ ಮರಕ್ಕೆ ಹಣ್ಣು ಬಿಟ್ಟಿರ್ತಕ್ಕಂಥ ಮರಕ್ಕೇನೆ ತೊಗೊಂಡೋಗ್ಬಿಟ್ಟು, ಪಾಪ ಇಷ್ಟೊಂದು ಹಣ್ಣುಗಳು ಬಿಟ್ಟಿದ್ಯಾ, ನೀನೇ ಒಂದೆರಡು ಇಟ್ಕೋ ಅಂತ, ಒಂದು 2-3 ಇಟ್ಕೊಂಡು ನೀನೇ ತಿನ್ನು ಅನ್ನೋ ಥರ ಕೊಡೋ ರೀತಿನಲ್ಲಿ ನಾವು ದೇವರಿಗೆ ಕೊಡೋಕೆ ಹೋಗ್ತೀವಿ, ಆತನಿಗೆ ಕೊಡೋಕೆ ಹೋಗ್ತೀವಿ. ನೋಡ್ರಿ, ನಾವು ಅವನಿಗೆ ದೇವರು ನಮ್ಮಿಂದ ಏನನ್ನು ಬಯಸ್ಬೋದು ಅಂತಂತಂದರೆ, ನಾವು ಆತ್ಮಸ್ವರೂಪ, ನಾವು ಅವನಿಗೆ ಅರ್ಪಣೆ ಮಾಡ್ಕೋಬಹುದು, ಆತ್ಮಾರ್ಪಣೆ ಮಾಡ್ಕೊಳ್ಬೋದು. ಅಥವಾ ನಾವು ಅವನಿಗೆ ಪೂರ್ತಿ ಸಂಪೂರ್ಣವಾಗಿ ನಮ್ಮನ್ನೇ ನಾವು ಅವನಿಗೆ ಸಮರ್ಪಣೆ ಮಾಡ್ಕೊಳ್ಬೋದು. ಅವನಿಗೆ ನಾವು ಶರಣಾಗತಿ ಹೊಂದಬಹುದು, ನಾವು ಅವನಿಗೆ ಬಲಿಹಾರಿ ಆಗಬಹುದು ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ನಾವು ನಮ್ಮನ್ನೇ ನಾವು ಪರಮಾತ್ಮ ಶಿವನಿಗೆ ಬಲಿಹಾರ ಆಗಬಹುದು, ನಾವು ಆತ್ಮಾರ್ಪಣೆ ಮಾಡ್ಕೊಳ್ಬೋದು, ಅಥವಾ ಪೂರ್ತಿ ಶರಣಾಗತಿ ಹೊಂದ್ಬೋದು. ಇಷ್ಟು ಬಿಟ್ಟರೆ ನಾವು ಏನನ್ನು ಕೊಡೋಕ್ಕಾಗಲ್ಲ. ಅವನು ಪತ್ರೆ ಕೊಡ್ತೀವಿ ಅಂದರೆ ಪತ್ರನ ಅವನು ಸೃಷ್ಟಿ ಮಾಡಿದ್ದೆ, ಹೂವು ಕೊಡ್ತೀವಿ ಅಂದರೆ ಹೂವು ಸೃಷ್ಟಿ ಮಾಡಿದ್ದೆ ಅವನೇ. ಸಕಲ ಚರಾಚರಗಳ ಸೃಷ್ಟಿಗೆ ಕಾರಣ ಅವನೇ ಎಲ್ಲ ಆಗಿರೋದ್ರಿಂದ ನಮ್ಮಿಂದ ಅವನು ಏನು ಬಯಸ್ಬೋದು ಅಂತಂತಂದರೆ, ನಿಷ್ಕಳಂಕವಾದಂಥ ಅರ್ಪಣೆ. ನಾನು ನಿನಗೆ ಶರಣಾಗಿದ್ದೇನೆ, ನಾನು ನಿನಗೆ ಆತ್ಮಾರ್ಪಣೆ ಮಾಡಿಕೊಂಡಿದ್ದೇನೆ, ಸಂಪೂರ್ಣವಾಗಿ ನಾನು ನಿನಗೆ ಬಲಿಹಾರಿಯಾಗಿದ್ದೇನೆ. ಬಲಿ ಎಲ್ಲೋ ತಂದು ಕೊಡೋದಲ್ಲ, ನಾವೇ ಬಲಿಯಾಗಬೇಕು ಅವನಿಗೆ. ನಿಷ್ಕಳಂಕ ಭಕ್ತಿ. ಇವು ನಾವು ಬಲಿಹಾರ ಹಾಗೆ ಅಂತ ಹೇಳ್ತಾರೆ, ಬಲಿ ಪೂಜೆ, ಬಲಿಹಾರ, ಬಲಿಹನ್ನ ಅಂತ ಹೇಳ್ತಾರೆ. ಅವನಿಗೆ ಕೊಡೋಕೆ ನಮ್ಮನ್ನೇ ನಾವೇ ಅವನಿಗೆ ಬಲಿಹಾರ ಆಗಬೇಕು. ತಗೊಳಪ್ಪ, ನನ್ನ ಹತ್ರ ಏನಿದೆ ತಗೋ, ನಾನೇ ನಿನ್ಗೆ ಅರ್ಪಣೆ ಆಗಿಬಿಡ್ತೀನಿ. ನೀನು ಕೊಟ್ಟ ಶರೀರ ನಿನಗೇ ಅರ್ಪಣೆ. ನಾನು ಆತ್ಮಸ್ವರೂಪಿ, ನಾನು ಆತ್ಮಾರ್ಪಣೆ ಮಾಡಿಕೊಳ್ತಿದ್ದೇನೆ, ಸಂಪೂರ್ಣವಾಗಿ ನಿನಗೆ ಶರಣಾಗತಿ ಹೊಂದ್ತಾ ಇದ್ದೀನಿ. ಇಷ್ಟು ಬಿಟ್ಟರೆ ಇನ್ನು ಏನನ್ನೂ ಜಗತ್ತಲ್ಲಿ ದೇವರಿಗೆ ಕೊಡಲಿಕ್ಕೆ ನಮ್ಗೆ ಸಾಧ್ಯನೇ ಇಲ್ಲ. ಏನು ಕೊಡ್ಬೋದು ಹೇಳ್ರಿ? ಈ ಮನುಷ್ಯ, ಸಾಮಾನ್ಯ ಮನುಷ್ಯ ಏನು ತಂದ ಹೋಗಲಿ, ಇವನು ಸೃಷ್ಟಿಯಲ್ಲಿ ಈ ಮನುಷ್ಯ ಏನನ್ನು ಸೃಷ್ಟಿ ಮಾಡಿದ್ದಾನೆ? ಒಂದು ನೊಣವನ್ನು ಸೃಷ್ಟಿ ಮಾಡಿದಾನ? ಒಂದು ಹಿರಿಬೆಯನ್ನು ಸೃಷ್ಟಿ ಮಾಡಿದಾನ? ಇವನು ಒಂದು ಹುಲ್ಲುಕಡ್ಡಿಯನ್ನು ಸೃಷ್ಟಿ ಮಾಡ್ಲಿಕ್ಕೆ ಇವನಿಗೆ ಸಾಧ್ಯನಾ? ಇಲ್ಲ. ಹಂಗಿರುವಾಗ ನಾವು ಏನು ಕೊಡ್ಬೋದು ಆ ಸೃಷ್ಟಿಕರ್ತನಿಗೆ? ಏನೇನು ಕೊಡೋಣ, ನಾವು ಅರ್ಪಿಸ್ಕೊಳ್ಬೋದು. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಸರ್, ನೀವಾಗಲೇ ಒಂದು ಮಾತು ಹೇಳ್ತಾ, ಈ ಇಷ್ಟಲಿಂಗವನ್ನು
ಕರಸ್ಥಳದಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಪೂಜೆ ಮಾಡೋದು ಅಂತ, ಧರಿಸೋದು ಅಂತ ಹೇಳಿದ್ರಿ. ಹೌದು. ನಾನು ಕೇಳಿರ್ತಕ್ಕಂಥ ಒಂದು ಮಾತು, ಈಗ ನಮ್ಮ ವೀಕ್ಷಕರಿಗೂ ಕೂಡ ಅದೊಂದು ಗೊಂದಲ ಇದೆ ಆ ವಿಚಾರದಲ್ಲಿ. ಏನು ಗೊಂದಲ ಇದೆ ಅಂತಂದರೆ, ಇದನ್ನು ಇಷ್ಟಲಿಂಗವನ್ನು ಧರಿಸಿದ್ದೇ ಆದರೆ ಅದು ಒಂದು ಜಾತಿಯ ಕುರುಹು ಅನ್ನೋದ್ರಲ್ಲಿ ಕೆಲವು ಕಲ್ಪನೆ ಇದೆ, ಕೆಲವು ಜನರಲ್ಲಿ ಕಲ್ಪನೆ ಇದೆ. ಅದು ಒಂದು ಜಾತಿಯ ಕುರುಹಾಗಿ ಕಾಣುತ್ತೆ ಎಲ್ಲರಿಗೂ ಅಂತ ಒಂದು. ಇನ್ನೊಂದೇನೆಂದರೆ, ಅದನ್ನು ಧರಿಸಿದ್ದೇ ಆದರೆ ಅದು ಮಲಿನತೆ ಆಗತ್ತೆ, ಮೈಳಿಗೆ ಆಗತ್ತೆ. ಹೌದೌದು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ಇದು ಜನಸಾಮಾನ್ಯನಲ್ಲಿರುವಂತಹ ಒಂದು ಕೀಳಿರಿಮೆ ಅಂತಲೇ ಹೇಳ್ಬೋದು ನಾವು. ನೋಡಿ, ಲಿಂಗ ಅಂತಕ್ಕಂಥದ್ದು ಪರಮಾತ್ಮನ ಪ್ರತಿರೂಪ. ಈಗ ನಮ್ಮ ತಂದೆ ಫೋಟೋ ನಾನು ಜೋಬಲ್ಲಿ ಇಟ್ಕೊಂಡು ಓಡಾಡ್ತೀನಿ, ನನಗೆ ಬೇಕಾದಾಗ ನೋಡ್ಕೋತೀನಿ. ನಮ್ಮ ತಂದೆ ನನಗೆ ಲಭ್ಯ ಇಲ್ಲ, ಆದರೆ ನನ್ನ ತಂದೆ ಫೋಟೋ ಬೇಕಾದ್ರೆ ನಾನು ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗ್ಬೋದು, ನಾನು ಜೋಬಲ್ಲಿ ಇಟ್ಕೊಂಡು. ಹಾಗೆ ಈ ಲಿಂಗ, ಆ ಶಿವಲೋಕದಲ್ಲಿರ್ತಕ್ಕಂಥ ಶಿವ ಪರಮಾತ್ಮ ಅವನ ಪ್ರತಿರೂಪ ಇದು. ಅದನ್ನು ನಾವು ಎದೆ ಮೇಲೆ ಕಟ್ಕೊಳ್ತೀವಿ. ನನಗೆ ಬೇಕಾದ ಕಡೆ ಅವನ ಸ್ಮರಣೆ ಮಾಡ್ಕೊಳ್ತೀನಿ, ನನಗೆ ಬೇಕಂದಾಗ ಕೂತ್ಕೊಂಡು ನಾನು ಪೂಜೆ ಮಾಡ್ಕೋತೀನಿ. ಇಷ್ಟಕ್ಕೆ ಅದು ನಮಗೆ ಸಹಕಾರಿ ಅಷ್ಟೇ. ಆಮೇಲೆ ನಮಗೆ ಎಲ್ಲೆಲ್ಲಿ ಬೇಕು ಅಂತ ಲಭ್ಯ ಆಗುತ್ತಲ್ಲ, ಆ ಲಭ್ಯವಾಗುವಂತಹ ಲಿಂಗ ಜೊತೆಗೆ ನಾವು ಇಷ್ಟಪಟ್ಟು ಪೂಜೆ ಮಾಡುವಂಥ ಇಷ್ಟಲಿಂಗ ನಮ್ಗೆ ಇಷ್ಟಪಟ್ಟು, ಈಗ ನಾನು ದಿನಕ್ಕೆ 3 ಸಲ ಮಾಡ್ಕೋಬೋದು, 4 ಸಲ ಮಾಡ್ಕೊಳ್ಬೋದು. ನಾನು ರಾತ್ರಿ 3:30 ಗಂಟೆಗೆ ಎದ್ದು ಮಾಡ್ಕೊಳ್ತೀನಿ, ಪೂಜೆನ ಮಾಡ್ಕೊಳ್ಬೋದು. ನಾನು ಗುಡಿಗಳಿಗೆ ಹೋಗ್ಬೇಕಾಗಿಲ್ಲ. ಗುಡಿಗಳಿಗೆ ಅಷ್ಟೊತ್ತಲ್ಲಿ ಹೋಗಿ ನಾನು ಯಾರಿಗೋ ಬಾಗಿಲು ತಟ್ಟಿ ಅವನಿಗೆ ಕೊಡಪ್ಪ ನೀನು ಪ್ರಸಾದ ಅಂತ ಕೈಯೊಡ್ಡಿ ಅವನು ಮ್ಯಾಲಿಂದ ಎತ್ತಾಕಿ ನಾವು ಕ್ಯಾಚ್ ಹಿಡ್ದು ಯಾಕೆ ಬೇಕದೆಲ್ಲ? ಅವ್ನು ಕೊಡೋ ಪ್ರಸಾದನ ಹಿಂಗಿಡ್ದು ಏನೂ ಬೇಕಾಗಿಲ್ಲ. ಅವನು ನಮ್ಮನ್ನು ಏನಿದ್ರು ಕೂಡ ನಮ್ಮನ್ನು ಅವನು ಬೇರೆ ದೃಷ್ಟಿನಲ್ಲೇ ನೋಡ್ತಾನೆ. ಅವನೊಬ್ಬನೇ ಪವಿತ್ರ, ನಾವೆಲ್ಲ ಅಪವಿತ್ರರು ಅನ್ನೋ ರೀತಿಯಲ್ಲಿ ನೋಡ್ತಾನೆ. ನಾವ್ಯಾಕೆ ಹೋಗಿ ಅವನ ಹತ್ರದಿಂದ ಅಪವಿತ್ರ ದೃಷ್ಟಿಯಲ್ಲಿ ನೋಡಿಸ್ಕೋಬೇಕು? ನಾವು ನಮಗೇನಾಗಿದೆ ಅಂಥದ್ದು? ನಾವೇನು ಕಡಿಮೆ ಇದ್ದೀವಿ, ಅವನಿಗಂತೂ ಹೆಚ್ಚು ನಾವು ತಿಳ್ಕೊಂಡಿದ್ದೀವಲ್ಲ. ದೇವ್ರ ಬಗ್ಗೆ ಅವನಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿದೆಯಲ್ಲ. ಅದಕ್ಕೋಸ್ಕರ ನಮ್ಮ ಶ್ರೇಷ್ಠತೆ, ನಮ್ಮ ಘನತೆ ಅಥವಾ ನಮ್ಮ ಸ್ವಾಭಿಮಾನ, ಅದು ನಮ್ಮ ಸ್ವಾಭಿಮಾನಕ್ಕೆ ನಾವೇ ಕೂತ್ಕೊಳ್ತೀವಿ. ಮನೆಯಲ್ಲಿ ಕೂತ್ಕೊಂಡು ಎಷ್ಟೊತ್ತು ಬೇಕೋ ಅಷ್ಟು ಪೂಜೆ ಮಾಡ್ಕೊಳ್ತೀವಿ, ಕಟ್ಕೊಳ್ತೀವಿ. ಇನ್ನು ನೀವು ಇನ್ನೊಂದು ಮಾತು ಹೇಳಿದ್ರಿ, ಮಲಿನ ಆಗೆ ಅಂತ ಹೇಳ್ಬಿಟ್ಟು. ಈ ಕೆಲವರು ಏನು ಮಾಡ್ತಾರೆ ಅಂತಂತಂದರೆ, ನಾವು ಹೋಗ್ಲಾರದ ಜಾಗಕ್ಕೆ ಹೋಗ್ತೀವ್ರಿ, ಅದಕ್ಕೆ ಲಿಂಗಕ್ಕೆ ಮಲಿನ ಆಗಿಬಿಡ್ತಾಯಿದೆ ಅಂತ ಹೇಳ್ತಾರೆ. ಮೈಲಿಗೆ ಆಗ್ಬಿಡ್ತಾಯಿದೆ. ಲಿಂಗಕ್ಕೇನು ಮೈಲಿಗೆ ಇಲ್ಲ. ಅವನು ಈ ಜಗತ್ತೇ ಅವನು ಇಲ್ಲದೇ ಇರೋ ಜಾಗನೇ ಇಲ್ಲ. ಈಗ ನಾವು ನಮ್ಮ ಕನಕದಾಸರದ್ದು ಒಂದು ಕತೆ ಬರ್ತದಲ್ಲ, ಕತೆ ಬರ್ತದೆ ನೋಡಿ, ಯಾರೂ ಇಲ್ಲದ ಜಾಗದಲ್ಲಿ ಹೋಗಿ ಬಾಳೆಹಣ್ಣು ತಿಂದ್ಬಿಡ್ಬಾ ಅಂತ ಅಂದಾಗ, ಅಂಥ ಬಾಲಕ, ಅಂಥ ಒಂದು ಅವನು ಇನ್ನು ಚಿಕ್ಕ ವಯಸ್ಸು, ಅವಾಗ ಆತನಿಗೆ ಆವಾಗಲೇ ಗೊತ್ತಿತ್ತು ಪರಮಾತ್ಮನ ನೋಡದೆ ಜಾಗವೇ ಇಲ್ಲ ಅಂತ. ಆ ಕನಕದಾಸರು ಗೊತ್ತಿತ್ತು. ನಾವು ಪರಮಾತ್ಮ ಇಲ್ಲದೇ ಇರ್ತಕ್ಕಂಥ ಜಾಗ ಯಾವುದಿದೆ, ಯಾವುದು ಮಲಿನ, ಯಾವುದು ಶ್ರೇಷ್ಠ? ನಮ್ಮ ಬಸವಣ್ಣವ್ರು ಹೇಳ್ದಂಗೆ ಶಿವಾಲಯ, ದೇವಾಲಯ ಮತ್ತು ಶೌಚಾಲಯ, ಒಲಗೇರಿ ಎಲ್ಲ ಒಟ್ಟಿಗೆ ಭೂಮಿ ಮೇಲೆ ಇದೆ. ಇನ್ನು ಭೂಮಿನ ಬಿಟ್ಟು ನೀವು ಎಲ್ಲಿಗೆ ಹೋಗ್ತೀರಾ? ಹೋಗಕ್ಕೆ ಸಾಧ್ಯ ಎಲ್ಲವೂ ಇಲ್ಲೇ ಇದೆ. ಭೂಮಿನ ಬಿಟ್ಟು ನೀವು ಚಂದ್ರಲೋಕಕ್ಕೆ, ಮಂಗಳಲೋಕಕ್ಕೆ ಹೋಗ್ತೀವಿ ಅಂದರೆ ಒಪ್ಕೋಬೋದು. ನೀನು ಎಲ್ಲೋದ್ರೂ ಕೂಡ ಅದೇ ಭೂಮಿ ಮೇಲೆ ಒಲಗೇರಿಗಳಿದ್ದಾವೆ, ಅದೇ ಭೂಮಿ ಮೇಲೆ ಶಿವಾಲಯ ಇದೆ, ಶೌಚಾಲಯ ಇದೆ, ಪ್ರತಿಯೊಂದೂ ಕೂಡ ಮಲಿನ ಇದೆ, ಎಲ್ಲವೂ ಇದೆ, ಕಸ ಇದೆ, ಎಲ್ಲವೂ ಇದೆ. ಇಲ್ವಾ? ಒಂದೇ ಭೂಮಿ ಮೇಲೆ ಇದೆ. ನಾವು ಭೂಮಿ ಮೇಲೆ ನಿಂತ್ಕೊಂಡಿದ್ದೀವಿ ಅಂತಂದ್ರೆ ಅದು ಮಲಿನನೇ ತಾನೆ. ಇವರು ಯಾರು ಲಿಂಗ ಕಟ್ಕೊಳ್ಳಿಕ್ಕೆ ಇಷ್ಟ ಆಗೋದಿಲ್ಲ ಅವರು ಹೇಳೋ ಮಾತು. ಜೊತೆಗೆ ಕೆಲವರಿಗೆ ಕಳ್ಳರಿರ್ತಾರೆ, ಸ್ವಭಾವದಲ್ಲಿ ಕಳ್ಳರಿರ್ತಾರೆ, ಒಳ್ಳೆ ನೀತಿ ಇರೋದಿಲ್ಲ, ಒಳ್ಳೆ ನಡತೆ ಇರೋದಿಲ್ಲ, ಅವರಿಗೆ ಬಾಧಿಸುತ್ತೆ. ನಾನು ಹೋಗಬಾರ್ದು ದಾರಿಗೆ ಹೋಗ್ತೀನಿ, ಹೋಗಬಾರ್ದು ಜಾಗಕ್ಕೆ ಹೋಗ್ತೀನಿ ಅನ್ನುವಂಥ ಕೀಳಿರಿಮೆ ಇರ್ತದಲ್ಲ, ಅವನಿಗೆ ಒಪ್ಪೋದಿಲ್ಲ. ಲಿಂಗ ಕಟ್ಕೊಂಡು ನಾನು ಬಾರ್ಗೆ ಹೋದ್ರೆ ಹೆಂಗೆ? ಹೌದು, ಅದಕ್ಕೆ ಲಿಂಗ ಮಲಿನ ಆಗುತ್ತಪ್ಪ, ನಾನು ಎಲ್ಲೆಲ್ಲ ಹೋಗ್ತೀನಿ. ಅಥವಾ ಹೋಗಬಾರ ದಾರಿ, ಏನೋ ಒಂದು ಕೆಟ್ಟ ದಾರಿಗೆ ಹೋಗಿ ಬರ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ. ಅಲ್ಲಿ ಇವನಿಗೆ ಅಂತರಾತ್ಮದಲ್ಲಿ ಆತ್ಮಪ್ರಜ್ಞೆ ಇವನಿಗೆ ಪೀಡಿಸ್ತಾ ಇರ್ತದೆ. ಏನಯ್ಯ ನೀನು ಲಿಂಗ ಕಟ್ಕೊಂಡಿದ್ದೀಯಾ, ವಿಭೂತಿ ಇಟ್ಕೊಂಡಿದ್ದೀಯಾ, ರುದ್ರಾಕ್ಷಿ ಹಾಕ್ಕೊಂಡಿದ್ದೀಯಾ, ನೀನು ಹೋಗ್ತಾ ಇರೋ ದಾರಿ ಯಾವುದು ಅಂತ ಅವನಿಗೆ ಚುಚ್ಚುತ್ತೆ ಒಳಗಡೆ. ಅದಕ್ಕೆ ಬೇಡ ಎಚ್ಚರಿಸುತ್ತೆ. ಅದಕ್ಕೆ ಬೇಡ ಲಿಂಗನೂ ಬೇಡ, ವಿಭೂತಿನೂ ಬೇಡ, ರುದ್ರಾಕ್ಷಿನೂ ಬೇಡ. ನಾನು ಹೋದಂಗೆ ಹೋಗ್ತೀನಿ, ದನ ಬಂದಂಗೆ ಬರ್ತೀನಿ, ಊರೆಲ್ಲ ಸುತ್ತೀನಿ, ಸಿಕ್ಕಿದ್ ಮೇಯ್ತೀನಿ, ಸಿಕ್ಕಿದ್ದೆಲ್ಲ ಮೇಯ್ಕೊಂಡು ಗೂಳಿ ಇದ್ದಂಗೆ ಇರ್ತೀನಿ ಅಂತ ಅನ್ನೋರಿಗೆ ಈ ಅಡ್ಡ ಮಾತುಗಳು. ಇಲ್ಲಪ್ಪ ನಾನು ಶಿವಭಕ್ತನಾಗಿರ್ತೀನಿ, ಒಳ್ಳೆ ನಡೆಯಲ್ಲಿ ನಡೀತೀನಿ, ಒಳ್ಳೆ ಮಾತನ್ನು ಮಾಡ್ತೀನಿ, ಒಳ್ಳೆ ಮಾರ್ಗದಲ್ಲಿ ನಡೀತೀನಿ,
ಜನ ಎಲ್ಲರೂ ಮೆಚ್ಚೋ ಕಡೆನೇ ಹೋಗ್ತೀನಿ, ಮೆಚ್ಚೋ ಕಡೆ ಬರ್ತೀನಿ ಅನ್ನೋನಿಗೆ ಕೊಡಪ್ಪ ಲಿಂಗ ಅಂತಾನೆ. ಹೌದು, ಕೊಡು, ನಾನು ಲಿಂಗ ಕಟ್ಕೊಳ್ತೀನಿ, ನಾನು ಇಲ್ಲಿ ಪ್ರತಿದಿನ ಪೂಜೆ ಮಾಡ್ಕೊಳ್ತೀನಿ, ಶಿವಸ್ಮರಣೆ ಮಾಡ್ತೀನಿ ಅಂತ. ಮೈಲಿಗೆನ ಪ್ರಶ್ನೆನೇ ಇಲ್ಲ, ಮೈಲಿಗೆನ ಪ್ರಶ್ನೆನೇ ಇಲ್ಲ. ನಮ್ಮಲ್ಲಿ ಇನ್ನೊಂದು ಮಡಿ, ಮೈಲಿಗೆ, ಸೂತಕ, ಜಾತಕ ಇವೆಲ್ಲ ನಮ್ಮಲ್ಲಿ ಇಲ್ಲವೇ ಇಲ್ಲ. ಶಿವಭಕ್ತರಿಗೆ ಇದು ಇಲ್ಲವೇ ಇಲ್ಲ. ಯಾಕೆ ಅಂತಂದರೆ ಈ ಮಡಿ, ಮೈಲಿಗೆ ಅಂತಕ್ಕಂಥದ್ದು ಜಗತ್ತಲ್ಲಿ ನಿತ್ಯ ನಡೀತಕ್ಕಂಥ ಕ್ರಿಯೆಗಳು. ಈಗ ಒಬ್ಬ ನಮ್ಗೆ ನಮ್ಮ ತಂದೆನೇ ಸತ್ರು ಅಂತ ಇಟ್ಕೊಳ್ಳಿ, ಯಾರೋ ಒಬ್ಬ ನನ್ನ ಬಂಧುನೇ ಸತ್ರು, ಅವ್ರಿಗೆ ನಾವು ಮಡಿ, ಮೈಲಿಗೆ ಅಂತ ಹೇಳಿ ಅಕ್ಕಪಕ್ಕದಲ್ಲಿ ಇರೋರಿಗೆ ನಮ್ಮ ಮನೆಗೆ ಸೇರಿಸಲ್ಲ, ನಾವು ಅವ್ರ ಮನೆಗೆ ಹೋಗಲ್ಲ. ಆಮೇಲೆ ನೆಂಟರಿಷ್ಟ್ರ ಮನೆಗಳಿಗೂ ಹೋಗಲ್ಲ. 1 ವರ್ಷ ನಮಗೆ ಸೂತ್ಕ ಇರ್ತದ್ರಿ, ಅದೆಂತದ್ರಿ ನೀವು 1 ವರ್ಷ ಆಯ್ತದ ಗೊತ್ತೇನ್ರಿ, ನಾವು ಅಂದರೆ ಅದನ್ನೆಲ್ಲ ಒಪ್ಪುವಂಥವ್ರು, ಈ ಸೂತಕ ಪಾತಕ ಅಂತ ಒಪ್ಪೋರೆಲ್ಲ ಬಹಳ ಶ್ರೇಷ್ಠರು ಅಂತ, ನಾವು ಬಹಳ ಪಂಡಿತರಿದ್ದೀವಿ, ನಾವು ಬಹಳ ತಿಳ್ಕೊಂಡಿದ್ದೀವಿ ಅನ್ನೋ ಥರದಲ್ಲಿ. ಅದೇ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರುಗಳು, ಬೇರೆ ಧರ್ಮೀಯರು ಸತ್ತ ಹೆಣಗಳನ್ನ ತಂದು ಚರ್ಚ್ಗಳಲ್ಲಿ ಇಡ್ತಾರೆ, ಮಸೀದಿಗಳಲ್ಲಿ ಇಡ್ತಾರೆ. ಮಸೀದಿಗಳಲ್ಲಿ ಇಟ್ಟು ಅದು ವಿಶೇಷ ಪ್ರಾರ್ಥನೆ ಮಾಡ್ತಾರೆ. ಪರಮಾತ್ಮ ನಿರಾಕಾರ ಶಿವ, ನೀನು ಒಳ್ಳೇದು ಮಾಡಿದಾನೋ ಕೆಟ್ಟದ್ದು ಮಾಡಿದಾನೋ ಎಲ್ಲ ನೀನು ಹೊಟ್ಟೆಗೆ ಹಾಕೋ. ನಾವೆಲ್ಲ ಇವನಿಗೋಸ್ಕರ ಬೇಡ್ಕೊಂತೀವಿ, ಇವನಿಗೆ ಸ್ವರ್ಗವನ್ನು ಕೊಡು, ಇವನಿಗೆ ಮೋಕ್ಷವನ್ನು ಕೊಡು, ಇವನಿಗೆ ಮರುಹುಟ್ಟು ಕೊಡಬೇಡ, ನಿನ್ನಲ್ಲಿ ವಿಲೀನ ಮಾಡ್ಕೋ, ಸದ್ಗತಿಯನ್ನ ಕೊಡು, ಇವನಿಗೆ ಮೋಕ್ಷ ಕೊಡು ಅಂತ ಹೇಳ್ಬಿಟ್ಟು ಎಲ್ಲರೂ ಎಲ್ಲಿ ಪ್ರಾರ್ಥನೆ ಮಾಡ್ತಾರೆ? ಮಸೀದಿ ಒಳಗಡೆ ಅವರ ಪಾರ್ಥಿವ ಶರೀರ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಚರ್ಚ್ಗಳಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಅವ್ರಿಗೆ ಮಡಿ ಮೈಲಿಗೆ ಆಗಲ್ವಾ? ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ಕ್ರಿಶ್ಚಿಯಾನಿಟಿ, 2ನೇ ಅತಿ ದೊಡ್ಡ ಸಂತತಿ ಇರ್ತಕ್ಕಂಥ ಇಸ್ಲಾಮಿಕ್, ಅವ್ರನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ನಾವು 3.25 ಜನ ಇಲ್ಲ ಜಗತ್ನಲ್ಲಿ ಲೆಕ್ಕ ಹಾಕೊಂಡ್ರೆ. ನಾವು ಮಡಿಯಂತೆ, ಮೈಲಿಗೆ ಅಂತೆ, ಶಾಸ್ತ್ರ ಅಂತೆ, ಕೆಲವರಂತೂ ಮನೇನೆ ಬಿಡಿಸ್ಬಿಡ್ತಾರೆ. ಇವ್ರಿಂತವ್ರು ಇಂಥ ಗ್ರಹದಲ್ಲಿ, ಇಂಥ ಒಂದು ಮುಹೂರ್ತದಲ್ಲಿ, ಇಂಥ ಒಂದು ಮನೆ ಒಳ್ಳೆದಲ್ಲ, ಆದ್ರಿಂದ ನೀವು ಈ ಮನೆಯನ್ನ ಬಾಗಿಲಾಕ್ಬಿಟ್ಟು ನೀವು ಮುಳ್ಳು ಹಾಕ್ಬಿಡಿ ಬಾಗಿಲಿಗೆ, 6 ತಿಂಗಳು ಹೊರಡೆ ಇರಿ, ಬೇರೆ ಮನೇಲಿ ಇರಿ. ಆಮೇಲೆ ನಿಮ್ಮ ಅಪ್ಪ ಇಂಥದ್ರಲ್ಲಿ ಸತ್ತಿರೋದ್ರಿಂದ ನಿಮ್ಮ ಮನೇಲಿ ಇನ್ನೊಂದು ಸಾವಾಗುತ್ತೆ, ಭಯಕ್ಸ್ಬಿಡ್ತಾರೆ. ಅಯ್ಯೋ ದೇವ್ರು ಇನ್ನೊಂದು ಸಾವಾಗುತ್ತೆ, ಅಯ್ಯೋ ಏನ್ ಮಾಡ್ಬೇಕು, ಏನ್ ಹೆದರ್ಕೋಬೇಡಿ, ನಾವಿದ್ದೀವಿ, ಅದಕ್ಕೆ ಒಂದು ಪೂಜೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಇಷ್ಟಾಗುತ್ತೆ ನೋಡ್ರಿ, ಇಷ್ಟಾಗುತ್ತೆ, ಅದನ್ನ ನೀವು ತಗೊಂಡು ನೀವು ಬನ್ರಿ, ಅದಕ್ಕೆ ಪರಿಹಾರ ಮಾಡಿಕೊಡ್ತೀವಿ. ಈ ರೀತಿ ಜನಗಳಿಗೆ ಭಯ ಬೀಳ್ಸಿ ಆ ಮಡಿ ಮೈಲಿಗೆ ವಿಷಯದಲ್ಲಿ ಈ ಭಕ್ತನಿಗೂ ಭಗವಂತನಿಗೂ ತುಂಬಾ ದೂರ ಮಾಡಾಕ್ಬಿಟ್ರು. ಆ ಇಬ್ಬರಿಗೂ ಕಂದಕ ಉಂಟು ಮಾಡಿಬಿಟ್ರು. ಅಲ್ಲಿ ದೇವ್ರು ಅಂದ್ರೆ ಏನೋ ಭಯ. ದೇವರು ಅವನು ಎಷ್ಟು ಕರುಣಾಮಯಿ, ಅವನು ಕರುಣಾಕರ, ಕರುಣಾಸಾಗರ, ಪತಿತರನ್ನು ಪಾವನ ಮಾಡೋನು ಅವನು. ನೀವು ಹೇಳ್ತಿರ್ಬೇಕು, ಪಾವನ ಮಾಡುವಂತ ಪರಮಾತ್ಮ ಅವನು. ನೀವು ಹೇಳ್ತಿರ್ಬೇಕಾದ್ರೆ ಒಂದು ಜ್ಞಾಪಕ ಬಂತು, ಏನ ಅವನಿಗೆ ಮೈಲಿಗೆ ಅನ್ನೋದೇ ಇಲ್ಲ. ಅವನು ಹೌದು, ಜಗತ್ತಲ್ಲಿ ಎಲ್ಲಾ ಕಡೆ ಅವನಿದ್ದಾನೆ ಅಂತ ಅಂದಾಗ ಅವನ ಮೈಲಿಗೆ ಅನ್ನೋ ಪ್ರಶ್ನೆನೇ ಬರಲ್ಲ ಅಂತ ಹೇಳಿದೆ. ಇದಕ್ಕೆ ಒಂದು ಒತ್ತು ಕೊಡೋ ದಿಸೆಯಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ. ಈ ಉದಾಹರಣೆಗೆ ಒಬ್ಬ ಒಳ್ಳೆಯ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿನೂ ಕೂಡ ಒಳ್ಳೆಯ ಅಂಶಗಳನ್ನು, ಒಳ್ಳೆಯ ಆರೋಗ್ಯಕರ ಹಣ್ಣು ಹಂಪರುಗಳನ್ನು ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿಯೇ ಅಂಗಡಿಯಲ್ಲೂ ವ್ಯವಹಾರದ ಸ್ಥಾನದಲ್ಲೂ ಕೂಡ ಒಂದು ದೇವರ ಫೋಟೋ ಇರುತ್ತೆ. ಅದೇ ಒಂದು ಮಾಂಸ ಮದ್ಯವನ್ನು ಮಾರಾಟ ಮಾಡ್ತಕ್ಕಂಥ ಅಂಗಡಿಯಲ್ಲೂ ಕೂಡ ಅದಿರ್ತಿದೆ. ಹಾಗಾದರೆ ಇಲ್ಲಿ ಮೈಲಿಗೆಯನ್ನು ಪ್ರಶ್ನೆನೇ ಬರಲ್ಲ ಇಲ್ಲಿ. ಯಾಕಂದರೆ ಅವರು ಭಕ್ತಿಯಿಂದ ನನ್ನ ವ್ಯವಹಾರವನ್ನು ಚೆನ್ನಾಗಿ ನಡೆಸು, ನನಗೆ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಸು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಪೂಜೆ ಮಾಡಿ ವ್ಯವಹಾರವನ್ನು ಶುರು ಮಾಡ್ತಾನೆ ಆತನು ಕೂಡ. ಇವರು ಕೂಡ ಒಳ್ಳೆ ರೀತಿಯಲ್ಲಿ ಮಾತಾಡಿ ಭಕ್ತಿಯಿಂದ ಪೂಜೆ ಮಾಡಿ ವ್ಯವಹಾರವನ್ನು ಶುರು ಮಾಡ್ತಾರೆ. ಇಲ್ಲಿ ಮೈಲಿಗೆ ಅನ್ನೋ ಪ್ರಶ್ನೆನೇ ಬರಲ್ಲ. ಈ ಎಲ್ಲ ಪ್ರಶ್ನೆಗೆ ಮೈಲಿಗೆ ಅಂತ ಹೇಳಿ, ಈಗ ಮೈಲಿಗೆನಲ್ಲಿ ಮೊದಲನೇ ಅದು ಮುಟ್ಟು ಅಲ್ಲವ್ರ, ಮುಟ್ಟು ಇಲ್ಲದೆ ಈ ಜಗತ್ತು ಸೃಷ್ಟಿಯಲ್ಲಿಂದ ಆಗುತ್ತೆ. ಇದನ್ನು ಬಸವಣ್ಣವ್ರು ಕೇಳಿದ್ರು, ನಾವು ಕೇಳೋದಲ್ಲ. ಅಲ್ಲಿ ಹೇಳ್ತಾರೆ, ಈ ಈ ಮುಟ್ಟು ನೆಲೆಗಂಡಲ್ಲದೆ ಸೃಷ್ಟಿಗೆ ಜಾಗ ಎಲ್ಲಿ ಅಂತ ಕೇಳ್ತಾರೆ. ಅಂದರೆ ಮುಟ್ಟು ನಿಲ್ಲಲಿಲ್ಲ ಅಂತಂದರೆ, ಮುಟ್ಟು ಆಗಲಿಲ್ಲ ಅಂತಂತಂದರೆ ಈ ಜಗತ್ ಸೃಷ್ಟಿಯಲ್ಲಿಂದ ಆಗುತ್ತೆ. ಪ್ರತಿಯೊಂದು ಜೀವರಾಶಿಯು ಮುಟ್ಟಿನಿಂದಲೇ ಬಂದಿರೋದ್ರಿಂದ ಮುಟ್ಟು ನಮ್ಮ ಸೃಷ್ಟಿಯ ಗುಟ್ಟು, ಆದ್ರಿಂದ ಅದು ಅತಿ ಶ್ರೇಷ್ಠ ಅಂತ ಹೇಳ್ತಾರೆ ಬಸವಣ್ಣವರು. ಎಂಥ ವೈಚಾರಿಕ ವಿಚಾರ, ಎಂಥ ವಿಚಾರ ನೋಡ್ರಿ.